ದರ್ಶನ್ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ನ್ಯೂಸ್ ಏನಂತ ಹೇಳಿದ್ರೆ ಈ ದರ್ಶನ್ ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡಿದ್ದಾರೆ ಎನ್ನಲಾಗಿರುವಂಥ 3 ಸೆಕೆಂಡ್ಗಳ ವಿಡಿಯೋ ಇತ್ತಲ್ಲ, ಈ ವಿಡಿಯೋ ಇದ್ದದ್ದು ಪ್ರದೋಷ್ನ ಮೊಬೈಲಲ್ಲಂತೆ. ಪ್ರದೋಷ್ ಮೊಬೈಲ್ ಯಾವ ಕಂಪನಿಗೆ ಸೇರಿದ್ದು ಅಂತ ಹೇಳಿದ್ರೆ ಅದು ಆ್ಯಪಲ್ ಕಂಪನಿಗೆ ಸೇರಿದಂಥ ಒಂದು ಫೋನ್ ಆಗಿತ್ತು. ಆದರೆ ಇದೀಗ ಕರ್ನಾಟಕದ ಖಾಕಿ ಪಡೆ ಅಥವಾ ಎಲ್ಲ ಪೊಲೀಸರು ಕೂಡ ಒದ್ದಾಡ್ತಾ ಇರೋದೇನಕ್ಕೆ ಅಂತ ಹೇಳಿದ್ರೆ ಈ ಪ್ರದೋಷ್ನ ಐಫೋನ್ನ ಬ್ರೇಕ್ ಮಾಡೋದು ಹೇಗೆ, ಅದರ ಸೆಕ್ಯುರಿಟಿಯನ್ನು ಮುರಿದು ಒಳನುಗ್ಗಿ ಒಳಗಡೆ ಇರತಕ್ಕಂಥ ಡೇಟಾವನ್ನು ತೆಗೆಯುವುದು ಹೇಗೆ ಅಂತ. ಈ ಕೇಸಲ್ಲಿ ದರ್ಶನ್ ಆ ಒಂದು ಸ್ಪಾಟಲ್ಲಿದ್ದರು, ದರ್ಶನ್ ಹೊಡೆದಿದ್ದಕ್ಕೆ ಸತ್ತು ಹೋಗಿದ್ದು ನಿರೂಪಿಸ್ಬೇಕಲ್ವಾ ಪೊಲೀಸರು. ದರ್ಶನ್ ಫ್ಯಾನು ಅಂತ ಹೇಳಿಕೊಂಡಿದ್ದಂಥ ವ್ಯಕ್ತಿ ರೇಣುಕಾ ಸ್ವಾಮಿಯ ಮೇಲೆ ಇದೇ ಗ್ಯಾಂಗ್ ಹಲ್ಲೆ ಮಾಡಿ ಕೊಂದು ಹಾಕಿದ್ದಾರೆ ಅಂತ ಆರೋಪ ಇದೆಯಲ್ಲ, ಈ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಮೇಜರ್ ಬೆಳವಣಿಗೆ ಇದು ಅಷ್ಟು ಸುಲಭದ್ದಲ್ಲ ಅಂತ. ನೋಡಿ, ಬೇರೆ ಫೋನ್ ಕಂಪನಿಗಳ ತೂಕ ಒಂದು ಕಡೆ ಆದರೆ ಐಫೋನ್ ಕಂಪನಿಯ ತೂಕನೇ ಇನ್ನೊಂದು ಕಡೆ. ಕಾರಣ, ಈ ಐಫೋನ್ನ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುತ್ತಲ್ಲ, ಈ ತುದಿಯಿಂದ ಇನ್ನೊಂದು ತುದಿಗೆ ಆ ಎರಡರ ನಡುವಿನ ಒಂದು ಡೇಟಾ ಮಾಹಿತಿ ಇರುತ್ತಲ್ಲ, ಅದರಿಂದ ಆಚೆಗೆ ಯಾವ ಒಂದು ಫೋನ್ನ ಮಾಲೀಕ ಆಗಿರಲ್ವೋ ಅವನು ತೆಗಿಯೋದಿದೆಯಲ್ಲ, ಅಷ್ಟು ಸುಲಭ ಅಲ್ಲ ಅಂತ ಒಂದು ಕಡೆ ಹೇಳ್ತಾರೆ, ಆಲ್ಮೋಸ್ಟ್ ಅಸಾಧ್ಯ ಅಂತ ಕೂಡ ಇನ್ನೊಂದು ಕಡೆ ಹೇಳ್ತಾರೆ. ಸಾಧ್ಯನೇ ಇಲ್ಲ. ಈಗ ಮೊಬೈಲಲ್ಲಿ ಇದೆಯಂತಪ್ಪ, ಏನು ದರ್ಶನ್ ಹಲ್ಲೆ ಮಾಡಿರುವಂಥ ಒಂದು 3 ಸೆಕೆಂಡ್ಗಳ ವಿಡಿಯೋ ಇದೆ ಅಂತ ಒಂದು ಮಾಹಿತಿ ಇದೆಯಲ್ಲ, ಈ 3 ಸೆಕೆಂಡ್ಗಳ ವಿಡಿಯೋನ ರೆಕಾರ್ಡ್ ಮಾಡಿದ್ದೆ ಪ್ರದೋಷು. ಆಮೇಲೆ ಅಯ್ಯೋ ಎಡವಟ್ಟಾಗಿಬಿಡುತ್ತೇನೋ ಅಂತ ಹೇಳಿ ಡಿಲೀಟ್ ಮಾಡಿಬಿಟ್ಟಿದ್ದಾನೆ ಅಂತ ಮಾಹಿತಿ. ಈಗ ಫೋನ್ ಹುಡುಕ್ತಾ ಇದ್ರು ಇಷ್ಟು ದಿನ, ಫೋನ್ ಸಿಕ್ಕಿದೆ. ಈಗ ಪ್ರದೋಷನ ಮೊಬೈಲ್ ಫೋನ್ ಸಿಕ್ಕಿದೆ, ಐಫೋನ್. ಆದರೆ ಸಿಕ್ಕಿದ ಮೇಲೆ ಕರ್ನಾಟಕ ಪೊಲೀಸರಿಗೆ ಸವಾಲಾಗಿರೋದೇನು ಗೊತ್ತಾ, ಈ ಐಫೋನ್ನಲ್ಲಿರ್ತಕ್ಕಂಥ ಡೇಟಾವನ್ನು ತೆಗೆಯೋದು ಹೇಗೆ, 3 ಸೆಕೆಂಡ್ ಡೇಟಾ. ಕಾರಣ, ಇದು ಒಂದು ಮೇಜರ್ ಎವಿಡೆನ್ಸ್ ಆಗಬಹುದು. ಏನಿದೆ, ಒಂದು 13 ಜನ ಸೇರಿಕೊಂಡ್ರು, 14 ಜನ ಸೇರಿಕೊಂಡ್ರು, 17 ಜನ ಸೇರಿಕೊಂಡ್ರು, ಎಲ್ಲರೂ ಸೇರಿಕೊಂಡ್ರು, ಅಲ್ಲಿ ಹೊಡೆದ್ರು, ಕೊಂದರು, ಸಾಯಿಸಿದ್ರು, ಚಿತ್ರಹಿಂಸೆ ಕೊಟ್ಟರು, ಕರೆಂಟ್ ಶಾಕ್ ಕೊಟ್ಟರು, ಅವ್ರಿಗೆ ದೊಣ್ಣೆಲಿ ಹೊಡೆದಿದ್ದಾರೆ, ಹೊಟ್ಟೆಗೆ ಹೊಡೆದಿದ್ದಾರೆ, ಮರ್ಮಾಂಗದ ಮೇಲೆ ಹಲ್ಲೆ ಮಾಡಿದ್ದಾರೆ, ಅವರ ತಲೆ ಬುರುಡೆ ಓಪನ್ ಆಗಿದೆ. ಎಲೆಕ್ಟ್ರಿಕ್ ಶಾಕ್ ಕೊಟ್ಟಾಗ ಆ ಮನುಷ್ಯನ ಎಡಗಣ್ಣಿನ ದೃಷ್ಟಿ ಆ ಮನುಷ್ಯನ ದೇಹದಲ್ಲಿ ಇನ್ನೂ ಉಸಿರಿದ್ದಾಗಲೇ ಹೋಗಿತ್ತು ಅಂತೆಲ್ಲ ಮಾಹಿತಿ ಇದೆಯಲ್ಲ. ಈ ಪ್ರಶ್ನೆ ಒಂದು ಕಡೆ. ಇಲ್ಲಿ ಏನಾಗುತ್ತೆ, ಸುಮಾರು ಕಡೆಗಳಿಂದ ಇರ್ತಕ್ಕಂಥ ವಾದ ಒತ್ತಡ ಏನು ಅಂತ ಹೇಳಿದ್ರೆ, ಹೌದು ಹೊಡೆದಿರೋದು ನಿಜ, ಹಲ್ಲೆ ಆಗಿರೋದು ನಿಜ, ಆದರೆ ದರ್ಶನ್ ಏನೂ ಮಾಡಲಿಲ್ಲ ಅಂತ, ದರ್ಶನ್ ಬಿಟ್ಟುಬಿಡಿ ಅಂತ. ಅಂದರೆ ತುಂಬ ಹೈ ಲೆವೆಲಲ್ಲಿಯೂ ಕೂಡ ಈ ಕೇಸ್ನ ಆರಂಭದ ಕ್ಷಣದಿಂದನೂ ಇರುವಂಥ ಒತ್ತಡ ಏನು ಅಂತ ಹೇಳಿದ್ರೆ, ದರ್ಶನ್ನ ಹೇಗಾದರೂ ಮಾಡಿ ಬಚಾವ್ ಮಾಡಿಬಿಡ್ಬೇಕು ಈ ಕೇಸಲ್ಲಿ ಅಂತ. ಇದಕ್ಕೆ ಏನಾಗ್ತಿದೆ ಈಗ ಪೂರಕವಾಗಿ ಅಂತ ಹೇಳಿದ್ರೆ, ಆ 3 ಸೆಕೆಂಡ್ಗಳ ವಿಡಿಯೋ ಒಂದಿದೆಯಲ್ಲ, ಅದು ಸಿಕ್ಕಾಗ ಮಾತ್ರ ಪೊಲೀಸರಿಗೆ ತುಂಬ ಬಲವಾಗಿ ಎಫೆಕ್ಟಿವ್ ಆಗಿ ಕೋರ್ಟ್ನ ಮುಂದೆ ವಾದ ಇಡಲಿಕ್ಕೆ ಸಾಧ್ಯವಾಗುತ್ತಾ, ಐ ಡೋಂಟ್ ನೋ. ಮೇಲ್ನೋಟಕ್ಕೆ ಆ ಥರ ಕಾಣಿಸುತ್ತೆ. ಪ್ರೈಮಾ ಫೇಸಿ ನಾನು ಮಾತಾಡ್ತಾ ಇದ್ದೀನಿ. ಒಂದು ವೇಳೆ 3 ಸೆಕೆಂಡ್ ನೋಡಿ ಸ್ವಾಮಿ, ದರ್ಶನ್ ಇರಲಿಲ್ಲ, ದರ್ಶನಲ್ಲಿ ಹೊಡೆದುಬಿಟ್ರು, ಆಮೇಲೆಲ್ಲ ಹೊರಟು ಹೋಗ್ಬಿಟ್ರು, ಏನೋ ಕತೆ ಹೇಳ್ತಾ ಇದ್ದಾರಲ್ಲ, ದರ್ಶನ್ ಅಲ್ಲಿ ಇದ್ದಿದ್ದಕ್ಕೆ ಹೊಡೆದಿದ್ದಕ್ಕೆ ನಮ್ಮ ಬಳಿಯಲ್ಲಿ ಈ ವಿಡಿಯೋ ಸಾಕ್ಷಿ ಇದೆ ನೋಡಿ ಅಂತ ಅಲ್ಲಿ ಮುಂದೆ ಇಟ್ಟಾಗ ಇದು ಮೇಜರ್ ಆಗುತ್ತೆ. ಇಲ್ಲವೇ ಇದಿಲ್ಲದೆ ಇದ್ದರೆ, ಐಫೋನಲ್ಲಿ 3 ಸೆಕೆಂಡ್ ಇಲ್ಲ ಅಂತ ಅಂದ್ಕೊಳ್ಳಿ, ಇದಿಲ್ಲದೆ ಇದ್ದರೆ ಪಟ್ಟಣಗೆರೆಯ ಆ ಒಂದು ಶೆಡ್ ಇದೆಯಲ್ಲ, ಆ ಶೆಡ್ಡಲ್ಲಿರ್ತಕ್ಕಂಥ CCTVಗಳಾದರೂ ಇದನ್ನು ಮಾತಾಡಬೇಕು. CCTVಗಳ ದೃಶ್ಯವನ್ನು, ಅದರ ಒಂದು DVR ಎಲ್ಲವನ್ನೂ ಕೂಡ ಡಿಲೀಟ್ ಮಾಡಿಬಿಟ್ಟಿದ್ದಾರೆ, ನಾಶ ಮಾಡಿದ್ದಾರೆ ಅಂತ ಒಂದು ಕಡೆ ಮಾಹಿತಿ ಇದೆ. ಆ ಡೇಟಾ ಸಿಕ್ಕಿದ್ರೆ ಅದರಲ್ಲಿ ಎಷ್ಟರ ಮಟ್ಟಿಗೆ ಯಾವುದೋ ಗೇಟ್ ಹತ್ತಿರ ಅಕಸ್ಮಾತ್ CCTV ಇದ್ದರೆ, ಒಳಗಡೆ ಜೀಪ್ ಬಂದಿರೋ ವಿಡಿಯೋ ಇದ್ದರೆ, ಜೀಪ್ ಆಚೆ ಹೋಗಿರ್ತಕ್ಕಂಥ ವಿಡಿಯೋ ಇದ್ದರೆ, ಅದು ಎಷ್ಟು ಎಫೆಕ್ಟಿವ್ ಆಗಿರುತ್ತೆ ವಿ ಡೋಂಟ್ ನೋ. ನಿಜವಾಗ್ಲೂ ಅದರಲ್ಲೂ ಕೂಡ ದರ್ಶನ್ ಹೊಡಿತಾ ಇರತಕ್ಕಂಥ ದೃಶ್ಯ ಅಕಸ್ಮಾತ್ ಸೆರೆಯಾಗಿದ್ದರೆ ಹಲ್ಲೆ ಮಾಡಿರೋದು ನಿಜ ದರ್ಶನ್ ಅಂತ ಪ್ರೂವ್ ಮಾಡಬಹುದು. ಇದರ ಮೇಲೆ ಕೋರ್ಟು ಡಿಸೈಡ್ ಮಾಡುತ್ತೆ, ದರ್ಶನ್ ಮಾಡಿದ ಹಲ್ಲೆಯಿಂದನೇ ರೇಣುಕಾ ಸ್ವಾಮಿ ಸತ್ತ, ಅಥವಾ ಇಡೀ ಹಲ್ಲೆಗೆ ಮೊದಲ ಪ್ಲಾನ್ ಮಾಡಿರ್ತಕ್ಕಂಥದ್ದು ದರ್ಶನ್ನೇ, ಸಾಯಿಸುವಂಥ ಉದ್ದೇಶ ಕೂಡ ಇತ್ತು ಸ್ವಾಮಿ, ಇಷ್ಟು ಜನ ಈ ಪರಿಯಾಗಿ ಹೊಡೆದ್ರೆ ಆ ವ್ಯಕ್ತಿ ಸಾಯೋದಿಲ್ವೇ, ಹಾಗಾಗಿ ಮೂಲ ಕಾರಣ ಈ ವ್ಯಕ್ತಿನೇ ಅಂಥೇಳಿ SPP ಒಂದು ಕಡೆ ವಾದವನ್ನು ಇಡಬಹುದಾಗುತ್ತೆ. ಆದರೆ ಪೋಸ್ಟ್ ಮಾರ್ಟಮ್ಮು, ಅಟಾಪ್ಸಿ ರಿಪೋರ್ಟು, ಇನ್ನೊಂದು ಕಡೆನೋ FSLO, ಈ ಯಾವುದೇ ವರದಿಗಳು ನಾವು ತೆಗೆದುಕೊಂಡಾಗ ಅದರಲ್ಲಿ ಹಲ್ಲೆ ಆಗಿದೆ, 5.5 ಗಂಟೆಗಳ ಕಾಲ ಚಿತ್ರಹಿಂಸೆ ಕೊಟ್ಟು ಕೊಲ್ಲಲಾಗಿದೆ, ಸುಮಾರು 1:30 ಕರ್ಕೊಂಡು ಬಂದಂಥ ವ್ಯಕ್ತಿಯನ್ನು 6:30ವರೆಗೂ ಇವರು ಹೊಡೆದಿದ್ದಾರೆ, 6:30 ವೇಳೆಗೆ ಅಥವಾ 6:30ಯಿಂದ 7 ಗಂಟೆ ವೇಳೆಗೆ ಅವನ ಪ್ರಾಣ ಪಕ್ಷಿ ಹಾರಿ ಹೋಗಿದೆ ಅಂತ ಬಂದಾಗ, ಈ 1:30ಯಿಂದ 6:30 ನಡುವೆ ದರ್ಶನ್ ಇದ್ದಿದ್ದಕ್ಕೆ, ದರ್ಶನ್ ಹಲ್ಲೆ ಮಾಡಿದ್ದಕ್ಕೆ, ದರ್ಶನ್ನೇ ಕೊಂದುಬಿಟ್ಟಿದ್ದಾರೆ ಅಂತ ಹೇಳೋದಕ್ಕೆ ಸಾಕಷ್ಟು ಮಾಹಿತಿಯನ್ನು, ಸಾಕ್ಷ್ಯವನ್ನು
ನ್ಯಾಯಾಲಯದ ಮುಂದೆ ಇಡಬೇಕಾದಂಥ ಜವಾಬ್ದಾರಿ SPP ಅವರದ್ದಾಗಿರುತ್ತೆ, ಅರ್ಥಾತ್ ಕರ್ನಾಟಕ ಪೊಲೀಸರದ್ದಾಗಿರುತ್ತೆ. ಆದರೆ ಪ್ರಶ್ನೆ ಇರೋದು, ಯಾವ ವಿಡಿಯೋ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದಾಗ ಇಂಪಾರ್ಟೆನ್ಸ್ ಯಾಕೆ ಬರ್ತಾ ಇದೆ ಇಲ್ಲಿ? ಈ 3 ಸೆಕೆಂಡ್ಗಳ ವಿಡಿಯೋ ಕಡೆಗೆ ಅಕಸ್ಮಾತ್ ಅಲ್ಲೇ ತುಂಬ ಪ್ರಬಲವಾಗಿರತಕ್ಕಂಥ ಎವಿಡೆನ್ಸ್ಗಳು ಸಿಕ್ಕಿದ್ದಿದ್ರೆ ಈ 3 ಸೆಕೆಂಡ್ಗಳ ವಿಡಿಯೋ ಕಡೆಗೆ ತುಂಬ ಪ್ರಾಮಿನೆನ್ಸ್ ಕೊಡ್ತಾ ಇರಲಿಲ್ವಾ? ಅಕಸ್ಮಾತ್ ನಾವು ಒಂದೊಂದು ಇಂಚು ಕೂಡ ಬಿಡ್ತಾ ಇಲ್ಲ. ಎಲ್ಲೇ ಯಾವುದೇ ಬಲೆಯಲ್ಲಿ ದರ್ಶನ್ ಅಕಸ್ಮಾತ್ ಎಸ್ಕೇಪ್ ಆದರೂ ಕೂಡ ಇಲ್ಲಿ ಬಂದು ದರ್ಶನ್ ತಗಲು ಹಾಕ್ಕೊಳ್ಬೇಕು ಅಂತ ಕರ್ನಾಟಕ ಪೊಲೀಸರ ವಾದ ಇದೆಯಾ ನಮಗೆ ಗೊತ್ತಿಲ್ಲ. ಆದರೆ ಐಫೋನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡೋದಾದರೆ ನೋಡಿ, 2015ರಲ್ಲಿ ಈ ಸ್ಯಾನ್ ಬರ್ನಾರ್ಡಿನೋ ಟೆರರಿಸ್ಟ್ ಅಟ್ಯಾಕ್ ಆಯಿತು, ಒಂದೊಂದು ಕೇಸ್ ಅದು. ಈ ಕೇಸಲ್ಲಿ ಏನಾಗ್ಬಿಡುತ್ತೆ, ನಮಗೆ ಇಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿ ನಡೆದಿದೆ ಎನ್ನುವುದಕ್ಕೆ ಈ ಒಂದು ಕ್ರೈಮನ್ನು ಭೇದಿಸುವ ಸಲುವಾಗಿ ಒಂದು ಐಫೋನ್ ನಮಗೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಸ್ವಾಮಿ. ನಮಗೆ ಈ ಐಫೋನ್ಗೆ ಹಿಂಬದಿಯ ಎಂಟ್ರಿ ಒಂದು ಕೊಡಿಸಿ, ಅರ್ಥಾತ್ ಈ ಐಫೋನಲ್ಲಿರ್ತಕ್ಕಂಥ ಡೇಟಾವನ್ನು ನಮಗೆ ತಲುಪಿಸಿ ಅಂಥೇಳಿ FBI ಫೆಡರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಕೇಳ್ಕೊಳ್ಳುತ್ತೆ ರೀ, ನ್ಯಾಯಾಲಯವನ್ನು ಕೇಳಿಕೊಳ್ಳುತ್ತೆ. ಅಟ್ ದ ಸೇಮ್ ಟೈಮ್ ಇದೇ FBI ಆ್ಯಪಲ್ ಐಫೋನ್ವರೆಗೂ ಕೇಳಿಕೊಳ್ಳುತ್ತೆ, ಪತ್ರವನ್ನು ಬರೆಯುತ್ತೆ. ಯಾವುದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ರೀ ಐಫೋನು. ನಿಮಗೆ ಗೊತ್ತಿರಲಿ, ಐಫೋನ್ ಆ್ಯಪಲ್ ಐಫೋನ್ ಅಂತೀವಲ್ಲ, ಈ ಒಂದು ಆ್ಯಪಲ್ ಐಫೋನ್ ಎನ್ನುವ ಒಂದೇ ಒಂದು ಸಂಸ್ಥೆಯ ಒಟ್ಟು ಅವರ ಆದಾಯ ಮೊತ್ತ, ಅವರ ಬಂಡವಾಳ ಎಲ್ಲ ಸೇರಿದು ಎಷ್ಟಿದೆ ಗೊತ್ತೇನ್ರಿ? $5 ಟ್ರಿಲಿಯನ್. ಯಾವ ಆರ್ಥಿಕತೆಯನ್ನು ಇಡೀ ಭಾರತ ಕೇಳ್ತಾ ಇದೆಯೋ, ನಮ್ಮದು $5 ಟ್ರಿಲಿಯನ್ ಆರ್ಥಿಕತೆ ಆಗಬೇಕು ಅಂತ ನಾವೆಲ್ಲ ಕನಸು ಕಾಣ್ತಾ ಇದ್ದೀವಲ್ವಾ, ಇದು ಬರೀ ಒಂದೇ ಒಂದು ಸಂಸ್ಥೆಯ ಆರ್ಥಿಕತೆ. ಅದು ಆ ಸಂಸ್ಥೆಯ ಆರ್ಥಿಕತೆನೇ $5 ಟ್ರಿಲಿಯನ್ ಮೀರುತ್ತದು. ಅಂಥ ಸಂಸ್ಥೆ ಹೇಳಿಬಿಡುತ್ತೆ, ನೋ, ನಾನು ಯಾವುದೇ ಕಾರಣಕ್ಕೂ ನನ್ನ ಗ್ರಾಹಕನ ಖಾಸಗಿತನದ ಜೊತೆಗೆ, ಅವನ ಭದ್ರತೆಯ ಜೊತೆಗೆ ನಾನು ಕಾಂಪ್ರಮೈಸ್ ಆಗಲ್ಲ, ನಾನು ರಾಜಿ ಆಗಲ್ಲ ಅಂಥೇಳಿ ಸಾರಾ ಸಗಟಾಗಿ FBI ಅಷ್ಟು ಒಂದು ಕೋರಿಕೆಯನ್ನು ಹೊಡೆದು ಹಾಕಿಬಿಡುತ್ತೆ, ನಾನು ಬರಲ್ಲ ಅಂತ ಹೇಳಿಬಿಡುತ್ತೆ. ನೋಡಿ, ಇಲ್ಲಿ ಆ್ಯಪಲ್ಸ್ ಸ್ಟ್ಯಾನ್ಸ್ ಅಥವಾ ಅದರ ನಿಲುವು ಏನಾಗಿತ್ತು ಅಂತ ಹೇಳಿದ್ರೆ, ಆ್ಯಪಲ್ ಆರ್ಗ್ಯೂಸ್ ದಟ್ ಕ್ರಿಯೇಟಿಂಗ್ ಎ ಬ್ಯಾಕ್ ಡೋರ್ ವುಡ್ ವೀಕನ್ ಸೆಕ್ಯೂರಿಟಿ ಫಾರ್ ಆಲ್ ಯೂಸರ್ಸ್, ಸೆಟ್ ಎ ಡೇಂಜರಸ್ ಪ್ರೆಸಿಡೆಂಟ್ ಫಾರ್ ಗವರ್ನಮೆಂಟ್ ಆಕ್ಸೆಸ್, ವೈಲೇಟ್ ಯೂಸರ್ ಟ್ರಸ್ಟ್ ಆ್ಯಂಡ್ ಪ್ರೈವಸಿ. ನಮ್ಮೊಬ್ಬ ಬಳಕೆದಾರನ ನಂಬಿಕೆ ಮತ್ತು ಅವನ ಭದ್ರತೆಯ ವಿಚಾರದಲ್ಲಿ ನಾವು ರಾಜಿಯಾಗುವುದಿಲ್ಲ. ಸರ್ಕಾರ ನಮಗೆ ಈ ವಿಚಾರದಲ್ಲಿ ಒತ್ತಡವನ್ನು ಹೇರಿದಾಗ ನಮ್ಮ ಗ್ರಾಹಕನ ನಂಬಿಕೆ ಮತ್ತು ಅವನ ಖಾಸಗಿತನದ ವಿಚಾರದಲ್ಲಿ ನಾವು ರಾಜಿಯಾದಂತಾಗ್ಬಿಡುತ್ತೆ. ನಾವು ಇದಕ್ಕೆ ಒಪ್ಪಲ್ಲ ಅಂತ ಸಾರಸಗಟ ತಳ್ಳಿ ಹಾಕಿಬಿಡ್ತಾರೆ ಆ್ಯಪಲ್ ಐಫೋನ್ ಕಂಪನಿಯವರು. ಇನ್ನೊಂದು ಕಡೆಗೆ FBI ಕನ್ಸರ್ನ್ ಏನಿತ್ತು ಅಂತ ಹೇಳಿದ್ರೆ, ದಿಸ್ FBI ಆರ್ಗ್ಯೂಸ್ ದಟ್ ಎನ್ಕ್ರಿಪ್ಷನ್ ಹಿಂಡರ್ಸ್ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ಸ್, ಆ್ಯಪಲ್ ಸ್ಟ್ಯಾಂಡ್ಸ್ ಅಬ್ಸ್ಟ್ರಕ್ಟ್ ಜಸ್ಟಿಸ್. ಈ ಆ್ಯಪಲ್ ಸಂಸ್ಥೆ ಈ ಥರ ನಿರ್ಧಾರ ತೆಗೆದುಕೊಂಡು ಬಿಟ್ಟರೆ, ಇಂಥ ನಿಲುವಿಗೆ ಬಂದುಬಿಟ್ರೆ, ಅಪರಾಧಿಕ ಪ್ರಕರಣಗಳಲ್ಲಿ ನ್ಯಾಯ ಕೊಡಿಸುವ ನಮ್ಮ ಪ್ರಯತ್ನಕ್ಕೆ ಆಗುವಂಥ ಹಿನ್ನಡೆ ಮತ್ತು ತಡೆ ಅಂಥೇಳಿ FBI ಕೂಡ ಒಂದು ಕಡೆ ವಾದವನ್ನು ಮಾಡುತ್ತೆ. ಸೊ ಪೆಗಾಸಸ್ಸಲ್ಲೂ ಬಂದಿತ್ತಿದ್ದು, ಪೆಗಾಸಸ್ ಸ್ಪೈವೇರನ್ನು ಬಳಸಿದ್ದಾರಂತೆ, ಆ್ಯಪಲ್ ಐಫೋನ್ ಒಳಗಡೆ ಕೂಡ ಬರಬಹುದಂತೆ ಅಂತ ಮಾಹಿತಿ ಇದ್ದಾಗ ಎಂಟೈರ್ ವಿಶ್ವಾದ್ಯಂತದ ತನ್ನ ಗ್ರಾಹಕರಿಗೆ ಆ್ಯಪಲ್ ಎಚ್ಚರಿಸ್ಬಿಡ್ತು, ಹುಷಾರ್, ನೀವು ಇದರಲ್ಲಿ ಯಾವ್ಯಾವುದೋ ಲಿಂಕ್ಗಳನ್ನು ನೀವು ರಿಸೀವ್ ಮಾಡಲಿಕ್ಕೆ ಹೋಗಬೇಡಿ ಅಂಥೇಳಿ. ತದನಂತರ ಕೂಡ ಆ್ಯಪಲ್ ಚೆಕ್ ಮಾಡಿಕೊಳ್ಳುತ್ತೆ, ಯಾವುದು ಬಂದಿಲ್ಲಪ್ಪ ಪೆಗಾಸಸ್ ಅಂತ ಅವತ್ತಿಗೆ ಒಂದು ಮಾಹಿತಿ ಕೊಟ್ಟು ಬಿಟ್ಟುಬಿಡುತ್ತೆ. ಇಲ್ಲಾಗಿರೋದೇನು ಅಂತ ಹೇಳಿದ್ರೆ, ರಾಜ್ಯ ಪೊಲೀಸರ ತಲೆನೋವು, ಐಫೋನನ್ನು ಈಗ ನಾವು ಬ್ರೇಕ್ ಮಾಡಬೇಕು. ಹೇಗೆ ಅಂತ ಬಂದಾಗ, ಪುಣೆಗೆ ಹೋಗಬೇಕು, ಇಲ್ಲ ಹೈದರಾಬಾದಲ್ಲಿ ನಾವು ಅದನ್ನು ಆ ಡೇಟಾ ರಿಟ್ರೀವ್ಗೆ ಟ್ರೈ ಮಾಡಬೇಕು ಅಂತ. ಅಲ್ಲಿ ಯಾವುದೋ 5 ಕೋಟಿ ರೂಪಾಯಿ ಮೌಲ್ಯದ ಸಾಫ್ಟ್ವೇರ್ ಇದೆ ಅಂತ ಒಂದು ಮಾಹಿತಿ. ಯಾಕಂತ ಹೇಳಿದ್ರೆ, ಇಂಥ ಸಾಫ್ಟ್ವೇರ್ಗಳನ್ನು ಖರೀದಿ ಮಾಡೋಕ್ಕೆ ಭಾರತ ಸರ್ಕಾರದ ಮೇಲೆ ಇದ್ದಂಥ ಆರೋಪ ಏನು ಅಂತ ಹೇಳಿದ್ರೆ, ಇವರು ಪೆಗಾಸಸ್ ಸ್ಪೈವೇರ್ ಕೊಂಡ್ಕೊಂಡ್ಬಿಟ್ಟಿದ್ದಾರೆ. ಅಂದರೆ ಅದು 5 ಕೋಟಿ 10 ಕೋಟಿ 20 ಕೋಟಿ ಆದರೂ ಕೂಡ ಸರ್ಕಾರಕ್ಕೆ ದೊಡ್ಡ ವಿಷಯ ಅಲ್ಲ. ಅವರು ಮಿನಿಸ್ಟ್ರುಗಳ ಮೇಲೆ, ರಾಜಕಾರಣಿಗಳ ಮೇಲೆ, ಪ್ರತಿಪಕ್ಷದ ನಾಯಕರ ಮೇಲೆ, ಹೋರಾಟಗಾರರ ಮೇಲೆ, ಜರ್ನಲಿಸ್ಟ್ಗಳ ಮೇಲೆ, ನ್ಯಾಯಾಧೀಶರದ ಮೇಲೆ, ವಕೀಲರ ಮೇಲೆ, ಎಲ್ಲವರ ಮೇಲೂ ಕೂಡ ನಿಗಾ ಇಟ್ಟಿತ್ತು ಅಂತ ಬಂದಾಗ, ಒಂದು ಸರ್ಕಾರ ಇಂಥ ಸಾಫ್ಟ್ವೇರ್ಗಳನ್ನು ಕೊಂಡುಕೊಳ್ಳಬಹುದೇ ವಿನಃ ಯಾರೋ ಇಂಡಿವಿಜುವಲ್ ವ್ಯಕ್ತಿ 5 ಕೋಟಿ 50 ಕೋಟಿ ಎಲ್ಲ ಹಾಕಿ ಒಂದೇ ಒಂದು ಸ್ಪೈವೇರನ್ನು ಕೊಂಡುಕೊಳ್ಳಲಾರ ಅಂತ ಇತ್ತು. ಈ 5 ಕೋಟಿದು ಇಲ್ಲಿ ಇದೆಯಂತಪ್ಪ, ಎಲ್ಲಿ? ಪುಣೆ ಆ್ಯಂಡ್ ಹೈದರಾಬಾದಲ್ಲಿ. ಒಂದು ವೇಳೆ ಅಲ್ಲಿಗೇನಾದರೂ ಈ ಒಂದು ಫೋನನ್ನು ಕೊಟ್ಟರೆ, ಪ್ರದೋಷನ ಫೋನನ್ನು ಕೊಟ್ಟರೆ ಅವರು ಬ್ರೇಕ್ ಮಾಡಿ ಕೊಡ್ತಾರೆ ಅಂತ ಮಾಹಿತಿ ಇದೆ. ಅಕಸ್ಮಾತ್ ಅಲ್ಲಿಗೆ ಕೊಟ್ಟಾಗ ಅಲ್ಲಿ ಇವರಿಗೆ ತಗುಲುವ ವೆಚ್ಚ 3 ಲಕ್ಷ ರೂಪಾಯಿ ಆಗುತ್ತಂತೆ. ಅಲ್ಲಿ 5 ಕೋಟಿ ಸಾಫ್ಟ್ವೇರ್ ಆಲ್ರೆಡಿ ಇದೆಯಲ್ಲ, ನನಗೆ ಈ ಡೇಟಾ ಬೇಕು ಅಂತ ಇವರು ಕೊಟ್ಟರೆ 3 ಲಕ್ಷ ರೂಪಾಯಿಗೆ ಡೇಟಾ ಕೊಡ್ತಾರೆ ಅಂತ, 3 ಸೆಕೆಂಡ್ ವಿಡಿಯೋ ರಿಟ್ರೀವ್ ಮಾಡಿಕೊಡ್ತಾರೆ ಅಂತ. ಇಲ್ಲದೇ ಇದ್ದ ಪಕ್ಷದಲ್ಲಿ ನಮ್ಮದೇ ರಾಜ್ಯಕ್ಕೆ ನಾವು ತೊಗೊಳ್ಬೇಕು ಅಂತ ಬಂದಾಗ 5 ಕೋಟಿ ರೂಪಾಯಿ ಬೇಕಾಗುತ್ತೆ ಅಂತ. ಇದು ಒಂದು ಭಾಗ. ಹೌದಾ? ಹಾಗಾದರೆ ಆ್ಯಪಲ್ ಐಫೋನ್ ಇದನ್ನು ಒಪ್ಕೊಂಡ್ಬಿಡುತ್ತಾ? 5 ಕೋಟಿ ಯಾರೋ ಒಬ್ಬ ಸಾಫ್ಟ್ವೇರ್ ರೆಡಿ ಮಾಡಿಬಿಟ್ರೆ, ಸ್ಪೈವೇರ್ ರೆಡಿ ಮಾಡಿಬಿಟ್ರೆ, ಡೇಟಾ ರಿಟ್ರೀವ್ ಆಗಿಬಿಡುತ್ತಾ? ಅದರಿಂದ ಸಾಫ್ಟ್ವೇರ್ ಅಂತ ಡೆವಲಪ್ ಮಾಡಿ ಇಟ್ಕೊಂಡ್ಬಿಟ್ರೆ ಐಫೋನ್ ಟ್ರಸ್ಟ್ ಏನಾಗಬೇಕು? $5 ಟ್ರಿಲಿಯನ್ ಎಕಾನಮಿ ಬರೀ ಐಫೋನ್ ಸಂಸ್ಥೆಯದು ಒಂದೇ.
ಸೊ ಹಾಗಿದ್ದಾಗ ಅಸಲವಾಗಿ ಬಿಟ್ಕೊಡುತ್ತಾ? ಇಲ್ಲೂ ಕೂಡ ಒಂದು ಲೀಗಲ್ ಪ್ರಶ್ನೆ ಬರುತ್ತೆ. ಅಕಸ್ಮಾತ್ ಇವರು ಡೇಟಾ ರಿಟ್ರೀವ್ ಮಾಡಿದ್ರು, ನೀವು ಹೇಗೆ ರಿಟ್ರೀವ್ ಮಾಡ್ತೀರಿ? ನಾನು ನನ್ನ ಗ್ರಾಹಕರ ಮೇಲೆ ಇಟ್ಟಿದ್ದಂಥ ನಂಬಿಕೆ, ಗ್ರಾಹಕರು ನನ್ನ ಮೇಲೆ ಇಟ್ಟಿದ್ದಂಥ ನಂಬಿಕೆ ಎರಡನ್ನೂ ಕೂಡ ಬ್ರೇಕ್ ಮಾಡುವಂಥ ವಿಧಾನವೊಂದಕ್ಕೆ ನೀವು ಕೈ ಹಾಕಿದ್ದೀರಿ ಅಂತ ಅದು ಕೂಡ ಒಂದು ಆರ್ಗ್ಯುಮೆಂಟ್ ಆಗಬಹುದು. ಸರ್ಕಾರ ಕೇಳಿಕೊಂಡ್ರೂ ಕೂಡ FBI ಕೊಟ್ಟಿಲ್ಲ, ನಮ್ಮವರು ಕೊಡ್ತಾರೆ ಅಂತ ಕೂಡ ಒಂದು ಪ್ರಶ್ನೆ ಇದೆ. ಒಂದು ವೇಳೆ ಐಫೋನ್ನಲ್ಲಿರ್ತಕ್ಕಂಥ ಡೇಟಾ ರಿಟ್ರೀವ್ ಆಗದೇ ಇದ್ದರೆ ದರ್ಶನ್ಗೆ ದೊಡ್ಡ ರಹದಾರಿ ಸಿಕ್ಕಿಬಿಡುತ್ತಾ? ಐ ಡೋಂಟ್ ನೋ. ಎಷ್ಟೊಂದು ಸಾಕ್ಷಿಗಳನ್ನು ಇಟ್ಕೊಂಡು ಈ ಸಾಕ್ಷಿನೂ ಇರಲಿ ಅಂತ ಪೊಲೀಸರು ಟ್ರೈ ಮಾಡ್ತಾ ಇದ್ದಾರಾ, ಅಥವಾ ಬೇರೆಲ್ಲ ಸಾಕ್ಷಿಗಳಿಗೂ ಕೂಡ ಒಂದು ಕೌಂಟರ್ ರೆಡಿ ಆಗಬಹುದು, ಆದರೆ ಈ ಸಾಕ್ಷಿ ಇಟ್ಟಾಗ ಕೌಂಟರ್ ರೆಡಿ ಆಗೋದು ಕಷ್ಟ ಎನ್ನುವ ಧಾಟಿಯಲ್ಲಿ ಸರ್ಕಾರ ಟ್ರೈ ಮಾಡ್ತಾ ಇದೆಯಾ ನಮಗೆ ಗೊತ್ತಿಲ್ಲ. ಆದರೆ 3 ಸೆಕೆಂಡ್ ವಿಡಿಯೋವನ್ನು ಪ್ರದೋಷ್ ಡಿಲೀಟ್ ಮಾಡಿದ್ದ ಅಂತ ಮಾಹಿತಿ ಇದೆಯಲ್ಲ, ಈಗ 5 ಕೋಟಿ ರೂಪಾಯಿ ನಮ್ಮ ರಾಜ್ಯದಲ್ಲೇ ಚೆಕ್ ಮಾಡಬೇಕು ಅಂದರೆ ಬೇಕು, ಅದನ್ನು ರಾಜ್ಯ ಸರ್ಕಾರ ಕೊಡುತ್ತಾ? ಅಥವಾ ಬೇರೆ ರಾಜ್ಯಕ್ಕೆ ನಾವು ಕಳಿಸ್ಕೊಡ್ತೀವಿ, 3 ಲಕ್ಷ ಬೇಕಾಗುತ್ತೆ ಅಂತ ಹೇಳಿದ್ರೆ ಅದನ್ನು ರಾಜ್ಯ ಸರ್ಕಾರ ಭರಿಸಬೇಕಾಗತ್ತೆ. ಕಾನೂನು ಪ್ರಕ್ರಿಯೆ ದೃಷ್ಟಿಯಿಂದ ನೋಡೋಣ ಸರ್ಕಾರ ಏನು ಮಾಡುತ್ತೆ ಅಂತ ವೆಯ್ಟ್ ಮಾಡೋಣ.